ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬರೀ ಟೊಮೆಟೊದು ಇದು ಪೆಪ್ಪರ್ ರಸ ಅಂತಾರಲ್ಲ, ಪೆಪ್ಪರ್ ಆ್ಯಂಡ್ ಲೈಮು, ಲೆಮನ್ದು ರಸಮು, ಅದು ಮಾಡೋದು ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಳೆ ಏನೂ ಇರಲ್ಲ, ಬರೀ ಟೊಮೆಟೊ 2 ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಇದರಲ್ಲಿ ಇರೋದು ಇಂಗು, ಜೀರಾ, ಪೆಪ್ಪರು, ಸಾಲ್ಟು, ಇದು ಕರಿಬೇವು ಸೊಪ್ಪು, ಇದು ಒಗ್ಗರಣೆ ಆಗಲೇ ರೆಡಿ ಮಾಡ್ಕೊಂಡಿದ್ದೀನಿ. ಲೆಮನ್ ಜ್ಯೂಸು ಅದಷ್ಟು ಯೂಸ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಕುದಿಸ್ಬಿಡ್ಬೋದು. ವೆರಿ ಸಿಂಪಲ್ಲು. ಇವಾಗ ಟ್ರಿಪ್ಪಿಂದ ಬಂದಿರ್ತೀರೋ ಇಲ್ಲ ಅಂತ ಹೇಳಿದ್ರೆ ಬೇರೆ ಯಾವುದೋ ಗಟ್ಟಿದು ಸಾಂಬಾರು ರಸ ಥರದ್ದೆಲ್ಲ ಇದ್ದರೆ, ನಮಗೆ ವಾಟ್ರ್ ಥರದ್ದು ಬೇಕು, ಸ್ವಲ್ಪ ಇದು ಬೇಕು ಅಂತ ಅಂದಾಗ, ಚಳಿ ಇದೆ, ಕಷಾಯ ಥರ ಕುಡ್ಕೋಬೇಕು ರಸಮ್ನ, ಆ ಥರ ಇದ್ದಾಗ ಅದಕ್ಕೆ ಏನೇನು ಹಾಕ್ಕೊಂಡು ಇಮಿಡಿಯೇಟಾಗಿ ಮಾಡ್ಕೋಬೋದು. ಒಂದೇ ಒಂದು ಕುದಿಯಲ್ಲೇ ಎಲ್ಲ ಮುಗ್ದೋಗಿಬಿಡುತ್ತೆ. ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ, ಹೇಳಕ್ಕೆ ಮರ್ತೋಗಿತ್ತು. ಇದಿಷ್ಟೇ ಬೇಕು. ಇವಾಗ ಟೊಮೆಟೊ, ನೀರು ಮತ್ತು ಇದಿಷ್ಟು ಹಾಕ್ಕೋಬೇಕು, ಅದನ್ನು ಹಾಕ್ಕೋಬೇಕು. ಕುದ್ದೆಲ್ಲ ಆಗಿ ಆಫ್ ಮಾಡಿದ್ಮೇಲೆ ಲೆಮನ್ ಜ್ಯೂಸು ಸಿಲಿಂಡ್ರ್ ಹಾಕ್ಕೊಂಡು ಒಗ್ಗರಣೆ ಹಾಕಬೇಕು. ಅದಷ್ಟು ತೋರಿಸ್ತೀನಿ. ನೀರು ತೊಗೊಂಡಿದ್ದೀನಿ ಇಷ್ಟು. ಕಡ್ಡಿ ಆಮೇಲೆ ತೆಗಿತೀನಿ, ಇವಾಗಿರಲಿ. ಇದಿಷ್ಟು ಕುದಿಸ್ಬೇಕೀಗ. ಮೀಡಿಯಮ್ ಹೀಟಲ್ಲಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಕುದಿಸಿದ್ಮೇಲೆ ಸ್ವಲ್ಪ ಉಪ್ಪು ಹೆಂಗಿದೆ ಅಂತ ಚೆಕ್ ಮಾಡ್ಕೋಬೇಕು. ಖಾರ ಕಮ್ಮಿ ಇದ್ದರೆ ಇನ್ನೊಂದು ಸ್ವಲ್ಪ ಪೆಪ್ಪರ್ ಹಾಕ್ಕೋಬೋದು. ಇದಿಷ್ಟು ಮಾಡ್ಕೊಂಡು ಕುದಿಸ್ಮೇಲೆ ಕೊತ್ತಂಬರಿ ಸೊಪ್ಪು, ಒಗ್ಗರಣೆ ಆಫ್ ಮಾಡಿದ್ಮೇಲೆ ಲೈಮು, ಲೆಮನ್ ಜ್ಯೂಸು ಅದಷ್ಟು ಹಾಕ್ಕೋಬೇಕು. ಅನ್ನ ಆಗಿದೆ, ಅದು ರಸಮ್ ಆಗಿದ ತಕ್ಷಣ ಹಾಕ್ಕೊಂಡು ತಿನ್ನೋದಕ್ಕೆ. ಲಿಂಬೆಹಣ್ಣು, ಟೊಮೆಟೊ ಹಾಕೋದ್ರಿಂದ ಹುಳ್ಸೆಹಣ್ಣು ಬೇಡ. ಲೈಟಾಗಿ ಸ್ವೀಟ್ನೆಸ್ ಬೇಕು ಅಂದರೆ ಬೆಲ್ಲ ಆ್ಯಡ್ ಮಾಡ್ಕೋಬೋದು, ಬಟ್ ನಾನು ಆ್ಯಡ್ ಮಾಡ್ತಾಯಿಲ್ಲ. ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ, ಇನ್ನು ಕುದೀಲಿ. ಟೊಮೆಟೊ ಒಂದು ಸ್ವಲ್ಪ ಕುಕ್ ಆಗಲಿ. ಇವಾಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ, ಸಿಲಿಂಡ್ರು. ಒಂದೇ ಸ್ಪೂನು ಒಗ್ಗರಣೆ ಹಾಕ್ತಾ ಇರೋದು. ಇವಾಗ ಆಫ್ ಮಾಡ್ಬೋದು. ಚೆನ್ನಾಗಿ ಕುದ್ದಿದೆ, ಟೊಮೆಟೊನು ಮುಕ್ಕಾಲು ಭಾಗ ಬೆಂದಿದೆ. ಇನ್ನು ಆಮೇಲೆ ಬಿಸಿಯಲ್ಲೇ ಇನ್ನು ಕುಕ್ ಮಾಡ್ಕೊಬಿಡುತ್ತದು. ಇವಾಗ ಆಫ್ ಮಾಡಿಬಿಟ್ಟು ಲೈಮ್ ಜ್ಯೂಸ್ ಹಾಕೋಬೇಕು, ಇಲ್ಲಾಂದರೆ ಕಹಿ ಬರುತ್ತದು. ಆಯ್ತೀಗ ಲೆಮನ್ ಜ್ಯೂಸನ್ನ ಸ್ಕ್ವೀಸ್ ಮಾಡೋಣ. ಬೀಜ ಹಾಕಬೇಡಿ, ಬೀಜ ತೆಗ್ಬಿಡಿ ಬಂದರೆ. ನಾನು ಹಿಂಗೆ ಹೆಣ್ಣು ಮೇಲೆ ಇದನ್ನು ವೇಸ್ಟ್ ಮಾಡಲ್ಲ, ಬಿಸಿನೀರಿಗೆ ಹಾಕ್ಕೊಂಡು ಕುಡಿಯೋಕ್ಕೆ ಹಾಕ್ಕೊತೀನಿ. ಸ್ಮೆಲ್ ನಂಗೆ ಇಷ್ಟ ಇದ್ರದ್ದು. ಸೊ ನೀವು ಬೇಕು ಅಂದರೆ ಹಂಗೆ ಮಾಡ್ಕೋಬೋದು. ಇವಾಗ ಆಗಿದೆ, ಸ್ವಲ್ಪ ಮಿಕ್ಸ್ ಮಾಡೋಣ. ಇವಾಗ ಮಾಡ್ಕೊಂಡು ತಿನ್ಬೋದು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಇದು ದಿಢೀರಾಗಿ ಆಗೋ ಥರದ್ದು. ಇವಾಗ ಎಲ್ಲಿಂದೋ ಬಂದಿದ್ದ ತಕ್ಷಣ ಅಯ್ಯೋ ಬೇಳೆ ಬೇಯಿಸಿಲ್ಲ, ಇನ್ನೊಂದಿಲ್ಲ ಅಂತ ಅನ್ನೋದಕ್ಕಿಂತ ಮಾಡ್ಕೋಬೋದು. ಕ್ಯಾಂಪಿಂಗಲ್ಲೆಲ್ಲನೂ ಮಾಡ್ಕೋಬೋದು. ಏನಂತ ಸಾಮಾನಿಲ್ಲ, ಇದೆಲ್ಲ ರೆಗ್ಯುಲರ್ ಗ್ರಾಸರಿ ಅಂಗಡಿಯೆಲ್ಲ ಸಿಕ್ಕತ್ತೆ. ಕರಿಬೇವಿನ ಸೊಪ್ಪು ಒಂದು ಮಾತ್ರ ಬೇಕು ಅಂದರೆ ನಾವು ಡ್ರೈ ಮಾಡ್ಕೊಂಡು ಎತ್ಕೊಂಡು ಹೋಗ್ಬೋದು, ಪ್ರಾಬ್ಲಮ್ ಏನಿಲ್ಲ. ಅದು ನೀರಲ್ಲಿ ಹಾಕಿದ ತಕ್ಷಣ ವಾಪಸ್ ನೋಡಿ ಈ ಥರ ಆಗಿಬಿಡುತ್ತೆ. ಸೊ
ಬೇರೆ ಎಲ್ಲದನ್ನು ಅಲ್ಲೇ ಸಿಕ್ಕತ್ತೆ ಮಾಡ್ಕೊಂಡು ತಿನ್ಕೋಬೋದು, ರೈಸ್ ಒಂದು ಮಾಡ್ಕೊಬಿಟ್ಟು. ಮೆಣಸಾರು, ನಿಂಬೆಹಣ್ಣು ಮೆಣಸಾರು ರೆಡಿ ಆಯಿತು ನೋಡಿ. ಎಂಜಾಯ್. ಓಕೆ, ಬಾಯ್.